ಅದನ್ನ ನೀವು ಕಂಟ್ರೋಲ್ ಮಾಡೋದು. ಇನ್ನು ಮಕ್ಕಳಿಗೆ ಮಕ್ಕಳು ಮಾತು ಕೇಳೋದಿಲ್ಲ. ಸತ್ಯ ಹೇಳ್ತೀನಿ, ಯಾರ ಮನೆಯಲ್ಲಿ 1-2 ಮಕ್ಳು ಇರ್ತಾರೆ ಇವಾಗ, ಕೇಳಿದ್ರೆ ಅವನ ಕಡೆಗೆ ಬೇಡ ಅಂತ ಕೂಡ ಅಪ್ಪನ ಕಡೆಗೆ ಹೋಗ್ತಾರೆ. ಅವ್ವ ಬೇಡನಾಗ ಅಪ್ಪ ಹೂ ಅಂತಾನೆ, ಅಪ್ಪ ಬೇಡನಾಗ ಅವ್ವ ಹೂ ಅಂದ್ಬಿಡ್ತಾರೆ. ಅದಕ್ಕೆ ಅವ್ರು ನೋಡ್ತಾರೆ. ಇದರಲ್ಲಿ ತಾಯಿ ತಂದೆ ಇಬ್ರು ಒಟ್ಟಿಗೆ ಕೂತ್ಕೊಂಡು ಒಂದು ಪಾಲಿಸಿ ಮಾಡ್ಬೇಕು. ನೀ ಇಲ್ಲ ಅಂದಂಗ ನಾನು ಇಲ್ಲ ಅಂತೀನಿ, ನೀ ಹೂ ಅಂದಂಗ ನಾನು ಹೂ ಅಂತೀನಿ. ಏನ್ ಮಾಡ್ಬಿಡ್ತಾರೆ, ನಾವು ಭಾಳ ಬಿಸಿ ಇರ್ತೀವಿ, ಇಬ್ರು ಗಂಡ ಹೆಂಡತಿ ವರ್ಕಿಂಗು, ಅಯ್ಯೋ ತೊಂದರೆ ಕೊಡ್ತೀವಿ, ಆಗ್ಲಪ್ಪ ನೋಡ್ಕೊ ನೀನು ಅಂತ ಅಂದ್ಬಿಡ್ತೀವಿ. ಗಂಡನು ಹಂಗೆ ಹೆಂಡತಿನ ಅಂದ ತಕ್ಷಣ ಮಕ್ಕಳಂತ ಜಾನ್ರ್ ಯಾರು ಇಲ್ಲ. ಪಾತ್ ಆಫ್ ದಿ ಲೀಸ್ಟ್ ರೆಸಿಸ್ಟೆನ್ಸ್ ನೋಡ್ತಾರೆ. ಯಾವ್ದು ಅವನ ಕಡೆಯಿಂದ ಮಾಡಿಸ್ಕೋಬೇಕು ಅದನ್ನ ಮಾಡಿಸ್ಕೋತಾರೆ, ಯಾವ್ದು ಅಪ್ಪನ ಕಡೆ ಮಾಡಿಸ್ಕೋಬೇಕು ಮಾಡಿಸ್ಕೋತಾರೆ. ಅವ್ವ ಬೇಡ ಅಂದಾಗ ಅಪ್ಪನ ಕಡೆ ಹೂ ಅನ್ಸ್ಕೊಂಡ್ಬಿಡ್ತಾರೆ. ಅದಕ್ಕೆ ನಮ್ಮ ತಂದೆ ಯಾವಾಗ ಹೇಳ್ತಿದ್ರು, ಇದು ನಾವು ಚಿಕ್ಕವ್ರದಾಗ ಅದು ಇದು ಕೇಳ್ತಿದ್ವಿ. ಕೇಳಿದಾಗ ನಮ್ಮ ತಂದೆ ಹೇಳೋರು, ಅಮ್ಮ ಹೂ ಅಂದಿದಾರ ಇಲ್ಲ ಅಂತ. ಹಾ, ನಂದು ಇಲ್ಲ. ಸೊ ನೀವು ಇನ್ನೊಂದ್ ಕಡೆ ಹೋಗೋ ಹಾಗೆ ಇಲ್ಲ. ಅದು ನಾನು ಮಾಡ್ತಿದ್ದೆ ಮಕ್ಕಳಿಗೆ, ಬೆಡೆ ಹಾಕ್ಬಿಡ್ತಿದ್ದೆ. ನಿಮ್ಮ ಅಪ್ಪ ಹೊಂದಿದಾರ? ಇಲ್ಲ, ಇಲ್ಲ ನಂದು ಇಲ್ಲ. ಅಂದ್ರೆ ನಾವಿಬ್ರು ಒಂದು ಅಂತ ಗೊತ್ತಾದಾಗ ಮಕ್ಕಳಿಗೆ ಇಬ್ರು ನಾವು ಸೆಲ್ ಫೋನ್ ಕೊಡೋದಿಲ್ಲ ಅಂತ ಗೊತ್ತಾಗ್ಬಿಡ್ತದೆ. ಇಬ್ರಾಗ ಒಬ್ರು ಹೋಗ್ಲಿ ಬಿಡು ಅಂದ ತಕ್ಷಣ ಅವ್ರನ್ನ ಹಿಡ್ಕೊಂಡ್ಬಿಡ್ತಾರೆ. ಇಮೋಷನಲಿ ಬ್ಲಾಕ್ ಮೇಲ್ ಮಾಡ್ತಾರೆ. ನೀನು ನನ್ಗೆ ಐಪ್ಯಾಡ್ ಕೊಡಿಸ್ಲಿಲ್ಲ ಆದ್ರೆ ನಾನು ಉಪವಾಸ ಮಾಡ್ತೀನಿ, ನೀನು ಮಾಡು, ಅಡ್ಡಿ ಇಲ್ಲಪ್ಪ, ಆರೋಗ್ಯಕ್ಕೆ ಒಳ್ಳೆ ಬಿಡ್ಬೇಕು ಅನ್ನೋ ಒಂದಿನ. ಆದ್ರೆ ಕಣ್ಣಿಡ್ಬೇಕು ನಿಜವಾಗಿ ಉಪವಾಸ ಮಾಡ್ತಾನೋ ಇಲ್ವೋ.